ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ಕರ್ಕಾಟಕ ರಾಶಿ 2026 ಏಪ್ರಿಲ್ 19ನೇ ತಾರೀಕಿನ ನಂತರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂತವ್ರು ಇರುವಂತಹ ಪಾಸಿಟಿವ್ ನೆಗೆಟಿವ್ ವಿಷಯಗಳು ಏನು ಅಂತ ನೋಡೋಣ. ಈಗ 11ನೇ ಮನೆಯಲ್ಲಿ ಇರುವಂತಹ ಶುಕ್ರ ಗ್ರಹವನ್ನ ನೋಡಿದ್ರೆ ಲಾಭದ ಸಾಧ್ಯತೆ. ಈಗ ಎಷ್ಟೋ ದಿನದಿಂದ ನಿಮ್ಮ ಮನೆಗೆ ರೆಂಟ್ ಬಂದಿರಲ್ಲ ಜನ, ಅಥವಾ ರೆಂಟಿಗೆ ಬರ್ಬೋದು, ಸೇಲ್ ಆಗ್ಬೋದು. ಯಾವುದೋ ಒಂದು ಪ್ರಾಪರ್ಟಿ ಇಟ್ಕೊಂಡಿರ್ತೀರ, ಓಲ್ಡ್ ಸ್ಟಾಕ್ ಇರುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ, ಅದು ಸೇಲ್ ಆಗ್ಬೋದು. ಈ ತರ ನಿಮ್ಮ ವಸ್ತುಗಳಿಂದ, ನಿಮ್ಮ ಭೂಮಿಯಿಂದ ಅಥವಾ ಮಳಿಗೆಯಿಂದ ಅಥವಾ ಮನೆಯಿಂದ ಲಾಭ ಬರ್ತಾ ಹೋಗುತ್ತೆ. ಆಮೇಲೆ ಹೊಸ ಪ್ರಾಪರ್ಟಿನ ನೀವು ಖರೀದಿ ಮಾಡೋ ಸಾಧ್ಯತೆ ಇರುತ್ತೆ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂಥವ್ರು. ಆಮೇಲೆ ಆ ಪ್ರಾಪರ್ಟಿ ಖರೀದಿ ಜೊತೆಯಲ್ಲಿ ಕಲರ್ಫುಲ್ ಆಗಿರುವಂತಹ ವಸ್ತುಗಳು, ಈಗ ಫ್ಯಾನ್ಸಿ ವಸ್ತುಗಳು, ಗ್ಯಾಡ್ಜೆಟ್ಸ್ ಆಗಿರ್ಬೋದು, ವೆಹಿಕಲ್ಸ್, ಕಾರುಗಳು, ಆ ತರ ವಸ್ತುಗಳನ್ನ, ಬಟ್ಟೆಗಳನ್ನ ಖರೀದಿ ಹೆಚ್ಚು ಮಾಡ್ತೀರ. ಬಟ್ಟೆ ಖರೀದಿ ಎಷ್ಟು ಮುಖ್ಯ ಅಂತಲ್ಲ ಅನ್ಸಿದ್ರು ಸಹ ಆ ಮಟ್ಟದ ಖರೀದಿ ನಿಮಗೆ ಕ್ರಿಯೇಟ್ ಇದೆ. ಅದು ಆ ಮಟ್ಟದ ಖರೀದಿ ಮಾಡುವ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತ ಹೇಳ್ಬೋದು. ಇನ್ನೊಂದು, ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ದಶಮ ಭಾವದಲ್ಲಿ ಸೂರ್ಯ ಇರೋದ್ರಿಂದ, ಸೂರ್ಯ ಬಂದು ನೋಡಿ, ನನಗೆ ತುಂಬಾ ಜನ ಕೇಳಿದಾರೆ, ಸರ್ ಗೌರ್ಮೆಂಟ್ ಜಾಬ್ ನೀವು ಹೆಂಗ್ ಹೇಳ್ತೀರಾ ಸರ್ ಅಂತಂದ್ರೆ, ನೋಡಿ, ಇದು ಜ್ಯೋತಿಷ ಅನ್ನೋದು ಸಾವಿರಾರು ವರ್ಷಗಳ ಹಿಂದೆ ಆಗಿರುವಂತದ್ದು. ಅವಾಗ ಗೌರ್ಮೆಂಟ್ ಎಲ್ಲ ಇರ್ಲಿಲ್ಲ, ಬೇರೆ ತರದೇ ಸಿಸ್ಟಮ್ ಇತ್ತು. ಅದನ್ನ ಮಾಡರ್ನ್ ಟೈಮ್ ನಾವು ಇಂಟರ್ಪ್ರಿಟ್ ಮಾಡಿ ಹೇಳುವಾಗ ಬಹಳ ಬುದ್ಧಿವಂತಿಕೆಯಿಂದ ನೋಡ್ಬೇಕಾಗುತ್ತೆ. ಹಾಗಾಗಿ ನಾನು ದಶಮ ಭಾವದಲ್ಲಿರುವಂತಹ ಸೂರ್ಯ, ಅದು ಕೂಡ ಉಚ್ಚ ಸ್ಥಾಯಿಯಲ್ಲಿ ಇರುವಂತಹವರು ಕರ್ಕಾಟಕ ರಾಶಿಗೆ ಗೌರ್ಮೆಂಟ್ ಜಾಬಿನ ಯೋಗ ಅಧಿಕ ಅಂತ ಹೇಳ್ತೀನಿ. ಗೌರ್ಮೆಂಟ್ ಅಲ್ಲಿ ಎಲ್ಲ ABCD ತನಕ ಇದೆ. ಇಲ್ಲಿ ಯಾವ್ದಾದ್ರು ನೀವು ಪ್ರಯತ್ನ ಮಾಡ್ತಿರುವಂತ ಸೆಕ್ಟರ್ ನೀವು ಹೋಗ್ಬೋದು. ಅದು ಸೂರ್ಯನ ಶಕ್ತಿಯ ಮೇಲೆ ಆಧಾರಿತವಾಗಿರುತ್ತೆ, ಬರೀ ಸೂರ್ಯ ಮಾತ್ರ ಅಲ್ಲ. ಈ ರೀತಿಯ ಪಾಸಿಬಿಲಿಟೀಸ್ ನಿಮಗಿದೆ. ಆಮೇಲೆ ಜಾಬ್ ಅಲ್ಲಿ ಒಂದು ಸಡನ್ ಸಕ್ಸಸ್, ಪ್ರೋಗ್ರೆಸ್ ನೀವು ಅನ್ಕೊಂಡೇ ಇರಲಿಲ್ಲ, ಆ ತರದ ಒಂದು ಬದಲಾವಣೆ ನಿಮಗೆ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಕಾಣುತ್ತೆ. ಆಮೇಲೆ ಕರ್ಕಾಟಕ ರಾಶಿಯಲ್ಲಿ ಅಷ್ಟಮ ಭಾವದಲ್ಲಿ ರಾಹುವಿನಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ಕಿರಿಕಿರಿಗಳು, ಮನಸ್ತಾಪಗಳು ಬರ್ಬೋದು. ವಿವಾಹ ಕೂಡ ವಿಳಂಬ ಆಗ್ಬೋದು. ಅಂದ್ರೆ ಒಳ್ಳೆ ಸಂಬಂಧ ಬಂದಿದ್ದು ಸರ್, ಮಿಸ್ ಆಗೋಯ್ತು, ಬಂದು ನೋಡ್ಕೊಂಡು ಹೋದ್ರು, ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತಿರಲ್ಲ, ಆ ತರದ ಸಮಸ್ಯೆಗಳನ್ನ ಈ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರು ಫೇಸ್ ಮಾಡ್ತಾರೆ. ಅಂದ್ರೆ ಇಷ್ಟಪಟ್ಟಿರ್ತೀರಾ, ಬಟ್ ಆ ಸಂಬಂಧ ಆಗೋದಿಲ್ಲ, ಎಂಗೇಜ್ಮೆಂಟ್ ತನಕ ಒಂದು ಕ್ಯಾನ್ಸಲ್ ಆಗುತ್ತೆ. ಬಟ್ ಎಲ್ಲರೂ ಭಯ ಪಡೋ ಅಗತ್ಯ ಇಲ್ಲ, ನಿಮ್ಮ ಜಾತಕ ಹಸ್ತರೇಖೆಯಲ್ಲಿ ಕನ್ಫರ್ಮ್ ಆಗ್ಬೇಕು. ಸೊ ಹಸ್ತರೇಖೆಯಲ್ಲಿ ಸೆಪರೇಷನ್ ಇಲ್ಲ ಅಂತಂದ್ರೆ ಅದು ಆಗಲ್ಲ. ಅದು ಮೆಟೀರಿಯಲೈಸ್ ಆಗ್ಬೇಕು ಅಂದ್ರೆ ಒಂದು ಎಲ್ಲದರಲ್ಲೂ ಕೂಡ ಅದು ರಿಪೀಟ್ ಆಗಿರ್ಬೇಕು. ಸ್ಟ್ರಾಂಗ್ ಆಗಿರೋ ಕಾಂಬಿನೇಷನ್ ಮಾತ್ರ ರಿಪೀಟ್ ಆಗುತ್ತೆ. ಹಂಗಾಗಿ ಹಸ್ತರೇಖೆಯಲ್ಲಿ ಡೈವರ್ಸ್ ಇದೆ ಅಂತ ಫಸ್ಟ್ ನಾವು ನೋಡ್ತೀವಿ. 2ನೇ ಮನೆಯಲ್ಲಿ ಇರುವಂತಹ ಕೇತು ಗ್ರಹ ಬಂದು ನಿಮ್ಮನ್ನ ಹಣಕಾಸಿನ ಅನವಶ್ಯ ವಿಚಾರಕ್ಕೆ ನೀವು ಖರ್ಚು ಮಾಡೋ ತರ ಮಾಡುತ್ತೆ. ಲಾಸ್ ಅಂದ್ರೆ ನಿಮ್ಗೆ ಅದು ಅವಶ್ಯಕತೆ ಇಲ್ಲ, ಆ ವಸ್ತು ಮೇಲೆ ಹಾಕ್ಬಿಡ್ತೀರ, ಆಮೇಲೆ ಯೋಚನೆ ಮಾಡ್ತೀರ, ನಾನು ಹಾಕ್ಬಾರ್ದಾಗಿತ್ತು, ನಾನು ಇನ್ವೆಸ್ಟ್ಮೆಂಟ್ ಮಾಡಬಾರ್ದಾಗಿತ್ತು ಅಂತ. ಈ ತರ ಸಮಸ್ಯೆಗಳು ಕರ್ಕಾಟಕ ರಾಶಿಯವರಿಗಿದೆ. ಇಷ್ಟು ವಿಚಾರಗಳು ಕರ್ಕಾಟಕ ರಾಶಿಗೆ